ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಅರಳು ಉಂಡೆ ಅಂದರೆ ಪಫ್ಡ್ ಪ್ಯಾಡಿ ರೈಸ್ ಇದು ಲಡ್ಡು ಮಾಡ್ತಾ ಇದ್ದೇನೆ. ಪೀನಟ್, ಡೆಸಿಕೇಟೆಡ್ ಕೋಕೋನಟ್, ಪಂಪ್ಕಿನ್ ಸೀಡ್ಸ್, ತಿಲ್ ಮತ್ತು ಫ್ರೈಡ್ ಪುಟಾಣೋ, 2 ಕಪ್ಪಷ್ಟು ಪ್ಯಾಡಿ ಪಫ್ಡ್ ರೈಸ್ ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಮಾಡಬೇಕು, ನಾವು ಪೌಡ್ರ್ ಮಾಡಬೇಕು. ನಂತರ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡಬೇಕು. ಪೀನಟನ್ನು ಫಸ್ಟಿಗೆ ನಾನು ರೋಸ್ಟ್ ಮಾಡ್ಕೋತಿದ್ದೇನೆ. ನಂತರ ಅದರ ಸ್ಕಿನ್ ಎಷ್ಟಾಗುತ್ತೋ ಅಷ್ಟು ತೆಗೆದು ಕುಟ್ಟಿ ಪುಡಿ ಮಾಡ್ತೇನೆ. ಇಲ್ಲಿ ತಿಲ್ ಕೂಡ ರೋಸ್ಟ್ ಮಾಡ್ತೇನೆ. ಇದನ್ನು ಪೌಡ್ರ್ ಮಾಡಲಿಕ್ಕೆ ಇಲ್ಲ. ಪಂಪ್ಕಿನ್ ಸೀಡ್ಸ್ ಇದು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೋತೇನೆ. ಇದನ್ನು ಕೂಡ ಪೌಡ್ರ್ ಮಾಡಬೇಕು. ಫ್ರೈಡ್ ಪುಟಾಣ ಮಾತ್ರ ರೋಸ್ಟ್ ಮಾಡಲಿಕ್ಕೆ ಇಲ್ಲ. ಡೆಸಿಕೇಟೆಡ್ ಕೋಕೋನಟನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ಎಲ್ಲವನ್ನು ಈ ರೀತಿ ಇಟ್ಕೊಂಡು ಒಂದೊಂದಾಗಿ ಇದರಲ್ಲಿ ಕುಟ್ಟಿ ಪುಡಿ ಮಾಡ್ತೇನೆ. ನಾನು ಮಿಕ್ಸಿಯಲ್ಲಿ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿ ಪೌಡ್ರ್ ಆದರೆ ಕಷ್ಟ, ಅದಕ್ಕೆ ಇದರಲ್ಲಿ ಕುಟ್ಟಿ ಪುಡಿ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನಾವು ಪೌಡ್ರ್ ಮಾಡಬೇಕು ಅಂತ. ಅಂದರೆ ತಿನ್ನಲಿಕ್ಕೆ ಸಿಗಬೇಕು, ಆ ಥರ ಇರಬೇಕದು. ಚೆನ್ನಾಗಿರುತ್ತೆ ಈ ರೀತಿ ತಿನ್ನಲಿಕ್ಕೆ ಮಿಡ್ಲಲ್ಲಿ ಸಿಕ್ಕಿದರೆ. ಇದು ಎಲ್ಲವನ್ನು ನೋಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇಲೈಚಿ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ, ಅದು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಇದು ಪೌಡ್ರ್ ಮಾಡಿದ ಅರಳು ಅಂದರೆ ಪ್ಯಾಡಿ ಪಫ್ಡ್ ರೈಸ್, ಇದನ್ನು ಕೂಡ ಹಾಕಬೇಕು. ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಹೀಗೇ ಮಿಕ್ಸ್ ಮಾಡಬೇಕು. ಈ ಕಡೆ ಬೆಲ್ಲದ ಪಾಕ ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ. 1/4 ಕಪ್ಪಷ್ಟು ಬೆಲ್ಲ ಹಾಕಿಬಿಟ್ಟು, ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಪೇಷನ್ಸಿಂದ ಕುದಿಸಿದರೆ ಆಯಿತು. ಪಾಕ ಮಾತ್ರ ಚೆನ್ನಾಗಿ ಬರಬೇಕು, ಆಗ ಮಾತ್ರ ಅದು ಗಟ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಸಾಫ್ಟ್ ಆಗುತ್ತೆ. ನೋಡಿ ಈ ರೀತಿ ಪಾಕ ಚೆಕ್ ಮಾಡೋದು. ಬಾಟಮಲ್ಲಿ ಹಾಗೇ ಉಳಿದಿದೆ, ನಾವು ರೋಲ್ ಮಾಡುವಾಗ ಈ ರೀತಿ ಉಂಡೆ ಥರ ಬರಬೇಕದು. ಸೊ ಪರ್ಫೆಕ್ಟ್ ಪಾಕ ಆಯಿತು ಅಂತ ಲೆಕ್ಕ. ಗ್ಯಾಸ್ ಆಫ್ ಮಾಡಿ ನಾವು ಮಿಕ್ಸ್ ಮಾಡಬೇಕು ಅದನ್ನು, ಇಲ್ಲಾಂದರೆ ತುಂಬಾ ಗಟ್ಟಿಯಾಗುತ್ತೆ, ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಗೀ ಎಷ್ಟಾಗುತ್ತೋ ಅಷ್ಟು ಗೀ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಉಂಡೆ ಕಟ್ಟಬೇಕು. ನಮಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆದರೆ ಮತ್ತೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಯಾಕೆಂದರೆ ಇದು ತುಂಬ ಬಿಸಿ ಇರುತ್ತೆ ಕಡಾಯಿ, ಅದಕ್ಕೋಸ್ಕರ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಲಡ್ಡು. ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ, ಏನಾಗೋದಿಲ್ಲ. ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೇನು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಇದು ನಾನು ತೋರಿಸಿದಾಗೆ ಪಾಕ ಮಾಡಿದರೆ ಗಟ್ಟಿಯಾಗಿ, ನಿಮಗೆ ಬೇಕರಿಯಲ್ಲಿ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತೆ ನೋಡಿ ಆ ರೀತಿ ಗಟ್ಟಿಯಾಗಿ ಬರುತ್ತೆ ಲಡ್ಡು, ತುಂಬ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟುವಾಗ ತಣ್ಣೀರನ್ನು ಸೈಡಲ್ಲಿ ಇಟ್ಕೊಂಡು ಅದರಲ್ಲಿ ಕೈ ಅದ್ದಿ ಉಂಡೆ ಕಟ್ಟಿಲ್ಲ ಅಂದರೆ ಕೈ ತುಂಬ ಬಿಸಿಯಾಗಿ ಕೆಂಪಾಗುತ್ತೆ. ನಾನು ಕೂಡ ಇಲ್ಲಿ ಮತ್ತೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈ ರೆಸಿಪಿಯನ್ನು ಇವತ್ತೇ ಟ್ರೈ ಮಾಡಿ, ನೀವು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ. ನಾನು ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.